ಸಿಎಂ ಸಾಹೇಬರು ವಿಧಾನಸಭೆಯಲ್ಲಿ ಹೇಳ್ತಾರೆ, ಡಿಸಿಎಂ ಸಾಹೇಬರು ಜಗದೇಶ್ವರಿ ದೇವತೆಯ ಸನ್ನಿಧಾನದಲ್ಲಿ ಹೇಳ್ತಾರೆ. ಇವರು ಒಪ್ಪಂದ ಇಲ್ಲ ಅಂದರೆ ಅವರು ಇದೆ ಅಂತಾರೆ. ಮಗ ಹೇಳಿದ್ದನ್ನು ಅಪ್ಪ ರಿಪೀಟ್ ಮಾಡಿದ್ದಾರೆ. ಹಾಗಾದರೆ ಇದರ ಮಧ್ಯೆ ನಡೆದಿರೋ ಇಂಟ್ರೆಸ್ಟಿಂಗ್ ಗೇಮ್ ಏನು? ಮೇಲ್ನೋಟಕ್ಕೆ ಕಾಣುವಷ್ಟು ಸಿಂಪಲ್ ಆಗಿಲ್ಲ ಆಟ. ಈ ಆಟದಲ್ಲಿ ಶಾಸಕರೆಲ್ಲ ಸೈನಿಕರು. ಸೇನಾಧಿಪತಿ ಯಾರು ಅನ್ನೋ ಕನ್ಫ್ಯೂಷನ್ ಅವರಿಗೂ ಇದೆ. ಹಾಗಾದರೆ ಸಿದ್ದರಾಮಯ್ಯ ಅವರು ಹಂಗಾಮಿ ಕ್ಯಾಪ್ಟನ್ನ ಒಂದನ್ನಂತೂ ಕ್ಲಿಯರ್ ಮಾಡಿದ್ದಾರೆ, ನಾನೇ 5 ವರ್ಷ ಸಿಎಂ ಅಂತ. ಇದೇ ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್, ನಾನೇ 5 ವರ್ಷ ಸಿಎಂ. ವಿಧಾನಸಭೆಯಲ್ಲಿ ನಡೆಯೋ ಮಾತುಕತೆ, ಚರ್ಚೆಗಳು ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸೋದೆ ಕೆಲವು ಸಂದರ್ಭಗಳಲ್ಲಿ. ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋರು ಕಣ್ಣು ಕಿವಿ ಓಪನ್ ಮಾಡಿಕೊಂಡು ನೋಡೋ ರೀತಿ ವಿಧಾನಸಭೆಯಲ್ಲಿ ಮಾತುಕತೆಗಳಾಗ್ತವೆ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಅವರು ನಗ್ನಗ್ತಾ ಹೇಳಿದ್ರು. ಅದು ನಗು ಥರ ಕಾಣಲ್ಲ. ಕೆಣಕ್ತಾ ಇರೋ ಅಪೋಸಿಷನ್ ಪಾರ್ಟಿಯವರ ಮಾತಿಗಿಂತ ಹೆಚ್ಚಾಗಿ ಮೆಸೇಜ್ ಕೊಡೋ ತಂತ್ರ ಕಾಣುತ್ತೆ. ಲಾಸ್ಟ್ ಟೈಮ್ 5 ವರ್ಷ ಸಿಎಂ ಆಗಿದ್ದವರು ಈ ಬಾರಿನೂ 5 ವರ್ಷ ಕಂಪ್ಲೀಟ್ ಮಾಡ್ತಾರಾ? ವಾರದ ಹಿಂದೆ ಮಗ ಅಪ್ಪನೇ ಸಿಎಂ. ಹೈಕಮಾಂಡ್ has clearly said as of there will be no change in the leadership. ಈಗ ಮುಖ್ಯಮಂತ್ರಿ ನಾನೇ ಸಿಎಂ. ಈಗಲೂ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ ಅವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. 2.5 ವರ್ಷ ಅಂತ ಹೇಳಿಲ್ಲ. ಇಲ್ಲೇ ಸಮಸ್ಯೆ ಇರೋದು. ಒಂದು ಕೋಳಿ ಸಾಲ ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ಹೈಕಮಾಂಡ್ ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಇಡೀ ಕರ್ನಾಟಕದಲ್ಲಿ ಸಾವಿರಾರು ಸಮಸ್ಯೆಗಳಿವೆ. ಆದರೆ ರಾಜ್ಯವನ್ನ ಕಾಡುತ್ತಿರುವ ಸಕಲ ಪ್ರಶ್ನೆಗಳಿಗೂ ಅಪ್ಪ ಎನ್ನುವಂತ ಅತಿ ದೊಡ್ಡ ಚಾಲೆಂಜ್ ಒಂದೇ. ಸಿಎಂ ಆಗಿ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರಾ ಇಲ್ವಾ? ಅವರು ಚೇಂಜ್ ಆಗಿ ಆ ಸ್ಥಾನಕ್ಕೆ ಇನ್ನೊಬ್ಬ ಸಿಎಂ ಬರ್ತಾರಾ ಇಲ್ವಾ? ಆ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರೇ ಬರ್ತಾರಾ ಅಥವಾ ಅವರನ್ನ ಬಿಟ್ಟು ಬೇರೆ ಇನ್ನೊಬ್ರು ಬರೋ ಚಾನ್ಸ್ ಇದೆಯಾ? ಪ್ರಜಾಪ್ರಭುತ್ವ ದೇಗುಲದಲ್ಲಿ ಸಿದ್ದು ಹೇಳಿಕೆ. 5 ವರ್ಷ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ. ದೈವ ಸನ್ನಿಧಿಯಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ. ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ ಎಂದ ಡಿಕೆ. ವಿಧಾನಸಭೆಯಲ್ಲಿ ಸಿಎಂ ಚೇಂಜ್ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಅದಕ್ಕೆ ಸಿದ್ದರಾಮಯ್ಯ ಅವರೇ ಸುದೀರ್ಘ ಭಾಷಣದ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಅದು ಶುರುವಾಗಿದೆ ಆರ್ ಅಶೋಕ್ ಅವರಿಂದ. ಕೆಣಕುತ್ತಾ ಹೋದ ಆರ್ ಅಶೋಕ್ ಸಿದ್ದರಾಮಯ್ಯ ಅವರಿಂದ ಒಂದು ಮಾತು ಹೇಳಿಸಿಯೇ ಬಿಟ್ಟರು. ಕೆಣಕಿದ ಅಶೋಕ್ ನಗುತ್ತಲೇ ಉತ್ತರ ಕೊಟ್ಟ ಸಿಎಂ. ಬ್ರಹ್ಮನ ಹಣೆ ಬರಹದ ಕತೆ ಹೇಳಿದ ಸಾಮ್ರಾಟ್ ಅಶೋಕ್. ಹಂಗೆ ನೀವು ಪೂರ್ತಿ ನಿಂತು ಬ್ರಹ್ಮನ ಹತ್ರ ಕರೆಕ್ಟಾಗಿ ಬರೆಯಪ್ಪ ಅಂತ ಹೇಳಿ ಬರ್ಸ್ಕೊಂಬಂದ್ಬಿಟ್ಟಿದ್ದೀರಾ. ಅದಕ್ಕೆ ಕರೆಕ್ಟ್ ನೋಡಿ, ಎಲ್ಲ ದಾಖಲೆಗಳು ಮುರಿತಾ ಇದ್ದೀರಲ್ಲ. ಯಾರಾದ್ರೂ ಮುರಿತಾರ? ಜಾತಿ ಏನಾನ ಅಡ್ಡ ಬಂತ ನಿಮ್ಗೆ? ಏನೂ ಅಡ್ಡ ಬರಲಿಲ್ಲ. ಜಾತಿನೂ ಅಡ್ಡ ಬರಲಿಲ್ಲ, ಏನೂ ಅಡ್ಡ ಬರಲಿಲ್ಲ. ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಎಲ್ಲೆಲ್ಲಿ ಹೇಗೆ ಮಾಡಬೇಕು, ಯಾವ್ದು ಯಾರನ್ನ ಮೇಲೆ ಎತ್ತಬೇಕು, ಯಾರನ್ನ ತುಳಿಬೇಕು, ನೀಟಾಗಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀರಾ. ಅದಕ್ಕೆ ನಿಮ್ಮ ಬ್ರಹ್ಮ ಕರೆಕ್ಟಾಗಿ ಬರ್ಸ್ಕೊಂಬಂದಿದ್ದೀರ, ನಾವು ಬರ್ಸ್ಕೊಂಬಂದಿಲ್ಲ ಅಷ್ಟೇ. ಬ್ರಹ್ಮನೇ ಹಣೆ ಬರಹ ಬರೆಯುವಾಗ ಕರೆಕ್ಟ್ ಆಗಿ ಬರೆದು ಕಳಿಸಿದ್ದಾನೆ ಎಂದ ಅಶೋಕ್ ಅವರಿಗೆ ಹಿಮ್ಮೇಳ ಕೊಟ್ಟಿದ್ದು ಬಿಜೆಪಿ ಶಾಸಕರು. ಆದರೆ ಸಿದ್ದರಾಮಯ್ಯ ದೇವರನ್ನೇ ನಂಬುವವರಲ್ಲ, ಹಣೆ ಬರಹ ಜಾತಕಗಳನ್ನು ನಂಬುವವರಲ್ಲ. ಅಶೋಕ್ ಮಾತಿಗೆ ತಮ್ಮದೇ ಕಥೆಯನ್ನು ಹೇಳಿದ್ರು. ಲಾ ಓದು ಅಂತ ನನಗೊಬ್ಬನಿಗೆ ಬ್ರಹ್ಮ ಬರ್ದಿದ್ನ. ನಾನು ಹಣೆ ಬರಹದಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಯಾರು ಬರೆದಿರೋ ಬ್ರಹ್ಮ ಬರೆದಿದ್ದಾರೆ. ಈಗ ನಮ್ಮ ಮನೆಯಲ್ಲಿ 6 ಜನ ಮಕ್ಕಳು ನಾವು. ನಮ್ಮ ಅಪ್ಪನಿಗೆ ನಮ್ಮಪ್ಪ ವಿದ್ಯಾವಂತ, ನಮ್ಮವ್ವ ಅವಿದ್ಯಾವಂತೆ. ಅವ್ರು ಯಾರು ಓದಿರಲಿಲ್ಲ. ನಾವು ಒಬ್ಬನೇ ಮನೇಲಿ. ನಮ್ಮ ಅಣ್ಣ 4ನೇ ತರಗತಿವರೆಗೂ ಓದಿದ್ದ. ಇನ್ನು ಉಳಿದವರೆಲ್ಲ ಯಾರು ಹೋಗ್ಲೇ ಇಲ್ಲ, ಶಾಲೆಗೆ ಹೋಗ್ಲಿಲ್ಲ.
ಏನು ನಾನೊಬ್ಬನಿಗೆ ಬರೆದು ಬಿಟ್ಟಿದ್ದ ಬ್ರಹ್ಮ ನೀವೊಬ್ಬ ಲಾವ್ ಓದು ಅಂತ? ಕಾಂಗ್ರೆಸ್ಸಿಗೆ ಬಂದು ಸಿಎಂ ಆದ್ರಿ ಸರ್ ನೀವು, ಅದೇ ಡೆಸ್ಟಿನಿ. ಹಣೆ ಬರಹ ಎಂದು ಒಬ್ಬರು ಎತ್ತಿಕೊಟ್ರೆ ಬಸವಣ್ಣನನ್ನು ನಂಬ್ತೀಯಾ ಎಂದ್ರು ಸಿದ್ದು. ನಾವು ನಿಮ್ಮನ್ನ ನಂಬ್ತೇವೆ, ಬಸವಣ್ಣನನ್ನೂ ನಂಬ್ತೀವಿ ಅನ್ನೋ ಉತ್ತರ ಕೊಟ್ಟಿದ್ದು ಬಿಜೆಪಿ ಶಾಸಕ. ಆಗ ಡೈರೆಕ್ಟ್ ಉತ್ತರ ಕೊಡಿ ಎಂದವರು ಅಶೋಕ್. ಡೈರೆಕ್ಟ್ ಉತ್ತರಕ್ಕೆ ಡಿಮ್ಯಾಂಡ್ ಇಟ್ಟ ಅಶೋಕ್. ನಾನು ಅಶೋಕ ಮಾತಾಡುವಾಗ ಎದ್ದಿದ್ನ? ಅಲ್ಲ ಸರ್, ಫ್ರೀಯಾಗಿ ಮಾತಾಡ್ಬಿಡಿ ಸರ್, ಬಿಟ್ಬಿಟ್ಟಿದ್ದೀರಿ ನೀವು, ಸುತ್ತ ಹಾಕ್ಸ್ಬೇಡಿ. ಈ ಬಾಂಬೆ ಬಂತು, ಡೆಲ್ಲಿ ಬಂತು, ಅವಾಗಿಂದ ಆಗ್ತಾ ಇದ್ದೀರಾ ಪೂರ್ತಿ. ಅದಕ್ಕೆ ಡೈರೆಕ್ಟ್ ಆಗಿ ಬಂದ್ಬಿಡಿ, ಲ್ಯಾಂಡಿಂಗ್ ಬಂದ್ಬಿಟ್ಟು ಹೇಳ್ತಾ ಇದ್ದೀನಪ್ಪ. ಫ್ಲೈಟ್ ಟೇಕ್ ಆಫ್ ಮಾಡಿ ಉತ್ತರ ಕರ್ನಾಟಕದಾಗ ಲ್ಯಾಂಡ್ ಮಾಡಿ. ಆಯ್ತು ಅಶೋಕ, ನಾ ಮಾತಾಡಲ್ಲ, ಸುಮ್ಮನೆ ಕೂತಿದ್ದೀನಿ ನೋಡಿ. ಸರ್ ಮುನ್ನುಡಿನೇ ಇಷ್ಟು ಉದ್ದ ಆದ್ರೆ ಹೆಂಗೆ ಸರ್? ಮುನ್ನುಡಿನೇ ಇಷ್ಟು ಉದ್ದ ಆದ್ರೆ ಹೆಂಗೆ? ಹೆಂಗಾದ್ರೆ ಪಿಕ್ಚರ್ ಯಾವಾಗ ಇನ್ ಹೆಂಗೆ ನಾವು ಮುನ್ನುಡಿ ಎಲ್ಲ ಇದು ಅನ್ನೋ? ಈಗ ನೋಡಿ, ನಿಮಗೆ ಕೇಳಕ್ಕೆ ಇಷ್ಟ ಇಲ್ಲ. ಅಲ್ಲ ಇಷ್ಟ ಇಲ್ಲ, ನಾನು ತಿಂಡಿ ತಿಂದು ಮತ್ತೆ ಮುನ್ನುಡಿನೇ ಇನ್ನು ಸಬ್ಜೆಕ್ಟಿಗೆ ಬರ್ದಲೆ ಮುನ್ನುಡಿನೇ 25 ಪೇಜ್ ಆಯ್ತಲ್ಲ ಈಗ. ಸೆಷನ್ ಕೂಲ್ ಆಗಿ ನಡೀತಾ ಹೋಗ್ತಾ ಇದ್ರೆ ಅತ್ತ ಸಿದ್ದರಾಮಯ್ಯ ಫುಲ್ ಫ್ರೀ ಆಗಿ ಮಾತಾಡ್ತಾ ಹೋಗ್ತಿದ್ರು. ಆದ್ರೆ ನಿಧಾನವಾಗಿ ವಿರೋಧ ಪಕ್ಷಗಳ ಟ್ರ್ಯಾಕಿಗೆ ಬಂದ್ರು. ಟ್ರೇಲರ್ ಸಾಕು ಸರ್, ಪಿಕ್ಚರ್ ಯಾವಾಗ ಅಂದ್ರು ಸುನೀಲ್ ಕುಮಾರ್. ನಿಧಾನವಾಗಿ ಮಾತಿಗೆ ನಿಂತ ಸಿದ್ದರಾಮಯ್ಯ ಒಂದು ವಿಷಯವನ್ನ ಕ್ಲಿಯರ್ ಮಾಡಿದ್ರು. ಹೈಕಮಾಂಡ್ ನಮ್ಮ ಪರವಾಗಿದೆ ಎಂದ ಸಿದ್ದರಾಮಯ್ಯ. 2.5 ವರ್ಷ ಅಲ್ಲ, ನಾನೇ ಕಂಪ್ಲೀಟ್ ಸಿಎಂ. ವಿಶ್ವಾಸ ಇದೆ ಹೈಕಮಾಂಡ್ನವರು. 4 ಬಾರಿ ಆಗಿದ್ರಿ ಹೈಕಮಾಂಡ್ನವರು. ನಾನು 5 ವರ್ಷ ಇದ್ದೆ, ಇವಾಗ ಕೊಟ್ಟಿಲ್ಲ ಸರ್. 5 ವರ್ಷ ಇದ್ದೆ. ಅಲ್ಲಲ್ಲಪ್ಪ, ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್, ನಮ್ಗೆ ಗೊತ್ತು ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು ನೋಡಿ. ಇಲ್ಲ ಮಾಡಿ ಅಲ್ಲಿ ಲಾ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ? ಹೌದು ಸರ್. ನೀವು ಡೆಲ್ಲಿಯಲ್ಲಿ ಎಕ್ತಾ ಇದ್ದಂಗೆ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು, ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು? 2.5 ವರ್ಷ ಅಶೋಕ್ ಅವರು ಸರಿ ಮಾಡಗಳಿ ಅಷ್ಟೇ. ಸರಿ ಮಾಡಗಳಿ, ನಾವೆಲ್ಲ ಸರಿಯಾಗಿದ್ದೀವಿ. ಇಲ್ಲ ಸರ್, ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟಿದೆ ಸರ್. ಬರವಣಿಗೆ ತಪ್ಪಾಗ್ಬಿಟ್ಟಿದೆ ಸ್ವಲ್ಪ. ಬರವಣಿಗೆ ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು. ಇಲ್ಲಿ ಅಶೋಕ್ ಅವರಿಗೆ ದೆಹಲಿಯಿಂದ 2023ರಲ್ಲಿ ಫೋನ್ ಮಾಡಿದ್ದವರು ಯಾರು ಅನ್ನೋದು ಸೈಡಿಗಿರ್ಲಿ. ಸಿದ್ದರಾಮಯ್ಯ ಈಗ ಒಂದು ಮಾತು ಹೇಳಿದ್ರು. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಇಲ್ಲಿ ಪರ್ಫೆಕ್ಟ್ ಟ್ರ್ಯಾಕಿಗೆ ಬಂದ ಸಿದ್ದರಾಮಯ್ಯ ಅವರನ್ನ ಕೆಣಕುತ್ತಲೇ ಹೋದ್ರು ಬಿಜೆಪಿ ಶಾಸಕರು. ಇಲ್ಲಿ ಒಂದು ಸಮಸ್ಯೆ ಇದೆ ಎಂದ್ರು ಅಶೋಕ್. ಕೋಳಿ ಸಾರಿಂದ ಬದಲಾದ್ರ ಸಿಎಂ ಅಂದ್ರು ಸುನೀಲ್. ಇಲ್ಲೇ ಸಮಸ್ಯೆ ಇರೋದು. ಎಲ್ಲೂ ಸಮಸ್ಯೆ ಇಲ್ಲ. ಜಾತಕದಲ್ಲಿ ಸಮಸ್ಯೆ ಇದೆ. ಸಮಸ್ಯೆ ಸರಿ ಇಲ್ಲ, ಜಾತಕನೇ ಸರಿ ಇಲ್ಲ. ಸರ್ ಒಂದ್ ನಿಮಿಷ ಸರ್. ಮೊದಲು ಅಂದ್ರೆ ನೀವು ಹೆಂಗೆ ಬದಲಾಗ್ತಾ ಇದ್ದೀರಿ ಅಂತ ಒಂದೇ ನಿಮಿಷ. ಮೊದಲು ನಾನೇ ಮುಖ್ಯಮಂತ್ರಿ ಅಂದ್ರಿ, ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡೋದಲ್ಲ ಶಾಸಕರು ನಿರ್ಧಾರ ಮಾಡೋದು ಅಂದ್ರಿ, ಈಗ ನಾವು ಅಂತಂದ್ರಿ, ನಾನೇ ಇಂದ ನಾವು ಬಂದ್ರಿ, ಶಾಸಕರಿಂದ ಹೈಕಮಾಂಡಿಗೆ ಬಂದ್ರಿ. ಒಂದು ಕೋಳಿ ಸಾಲ ನಿಮ್ಮ ಹೈಕಮಾಂಡ್ ಅರೆರೆ, ವಿಧಾನಸಭೆಯಲ್ಲಿ ಇಂತಹ ವಿಷಯಗಳ ಚರ್ಚೆ ಬಂದಾಗ ಕೇಳೋದಕ್ಕೆ ರಸವತ್ತಾಗಿರ್ತವೆ ಕಣ್ರಿ. ಇಲ್ಲಿಯೇ ಸಿದ್ದರಾಮಯ್ಯ ಹೇಳಿದ್ದು 2.5 ವರ್ಷ ಸಿಎಂ ಅನ್ನೋ ಒಪ್ಪಂದ ಆಗಿಲ್ಲ ಅನ್ನೋದನ್ನ. ಅದೇ ಮಾತನ್ನ ಸಿದ್ದರಾಮಯ್ಯ 3 ಸಾರಿ ಹೇಳಿದ್ರು. ಹೇಳಿದಿನ ಹೊರತು ನಾನು ಬೇರೆ ಏನು ಹೇಳಿಲ್ಲ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ಅವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ಸರ್ ಮೊದಲು ಮಾಡಿಲ್ವೇನ್ ಸರ್? ನೀವು 5 ವರ್ಷಕ್ಕೆ ನಿಮ್ಗೆ ಯಾಕೆ ಉತ್ತರ ಕರ್ನಾಟಕ ಬಗ್ಗೆ
ನಿಮ್ಮನ್ನ 5 ವರ್ಷ ಎಲೆಕ್ಟ್ ಮಾಡಿರೋದು. ಈಗ ಅರ್ಜೆಂಟ್ ಶಾಸಕಾಂಗ ಪಕ್ಷ. ಈಗ ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಆದಾಗ ಶಾಸಕಾಂಗ 5 ವರ್ಷಕ್ಕೆ ಎಲೆಕ್ಟ್ ಮಾಡಿರೋದು ನಿಮ್ಮನ್ನ. ಪ್ರತಿಪಕ್ಷ ನಾಯಕರೇ, 5 ವರ್ಷಕ್ಕೆ ಎಲೆಕ್ಟ್ ಪ್ರತಿಪಕ್ಷ ನಾಯಕರೇ, ಕರೆಕ್ಟ್ ಇಲ್ಲ ಹೇಳಿ. ಪ್ರತಿಪಕ್ಷ ನಾಯಕರೇ, 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ ಈಗ 2.5 ವರ್ಷ ಅಂತ ಹೇಳಿಲ್ಲ. ಉತ್ತರ ಕರ್ನಾಟಕ ಸ್ವಲ್ಪ ಸಮಾಧಾನ, ಸ್ವಲ್ಪ ಉತ್ತರ ಕರ್ನಾಟಕದ ಬಗ್ಗೆ 2.5 ವರ್ಷ ಅಂತ ಇಲ್ಲ, ನೀವು ತೀರ್ಮಾನ ಅವ್ರ ಆಗಿಲ್ಲ. ಬರಬೇಡಿ, ನನ್ನ ಪರವಾಗಿರಿ. ನಾವು ಸರ್ ನಾವು ಒಂದೇ ನಿಮಿಷ ಅಧ್ಯಕ್ಷರೇ, ಸುನೀಲ್ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಹಾಕಿದ್ರಾ ಅಥವಾ ನೀರು ಹಾಕಿದ್ರಾ? ಸಿದ್ದರಾಮಯ್ಯ ಮಾತಿನ ಸಂದೇಶ ಏನು ಅನ್ನೋದೇ ಗೊತ್ತಾಗ್ಲಿಲ್ಲ. ಕಾಂಗ್ರೆಸ್ ಪಕ್ಷದ ವಿಚಾರ ನಿಮಗೇಕೆ ಎಂದ್ರು ಶಾಸಕರು. ಗದ್ದಲದ ಮಧ್ಯೆ ಸಿಎಂ ಮಾತಿಗೆ ಬ್ರೇಕ್ ಹಾಕೋ ಪ್ರಯತ್ನ ಮಾಡಿದ್ರು. ಮೇನ್ ಪಿಕ್ಚರ್ ಎಲ್ಲ ಇದೆಲ್ಲ, ನಾನು ಮಾತಾಡೋದೆಲ್ಲ ಮೇನ್ ಪಿಕ್ಚರ್. ಸೈಡ್ ರೀಲ್ ಇಲ್ವೇ ಇಲ್ಲ. ಅನಗತ್ಯವಾಗಿ ಮಾತಾಡಿ ಗೊತ್ತೇ ಇಲ್ಲ ನನಗೆ. ಎಲ್ಲ ಅಗತ್ಯ ಇರ್ತಕ್ಕಂಥದ್ದನ್ನೇ ಹೇಳೋದು. ಸಿದ್ದರಾಮಯ್ಯ ಅವರದ್ದೊಂದು ಫೇಮಸ್ ಡೈಲಾಗ್ ಇದೆ, ನಿಮ್ಮಪ್ಪನ ಆಣೆ ನೀನು ಗೆಲ್ಲಲ್ಲ ಅಂದರೆ ಹಾಗೆ ಅನಿಸಿಕೊಂಡವರು ಗೆಲ್ತಾರೆ, ನಿಮ್ಮಪ್ಪನ ಆಣೆ ನೀನು CM ಆಗಲ್ಲ ಅಂದರೆ ಅಂಥವರು ಆಗ್ತಾರೆ. ಈ ಅಪ್ಪನಾಣೆ ಮಾತಿನ ಲಾಭ ಪಡೆದವರು ಇಬ್ಬರು. ಒಬ್ಬರು ಯಡಿಯೂರಪ್ಪನವರು, ಇನ್ನೊಬ್ಬರು ಕುಮಾರಸ್ವಾಮಿ. ಅವರ ಮಾತಿನಲ್ಲಿ ನಿಜಕ್ಕೂ ಅಂತ ಸ್ಪೆಷಲ್ ಪವರ್ ಇದೆಯಾ ಅದು ನಮಗೆ ಗೊತ್ತಿಲ್ಲ. ಈ ಬಾರಿ ಸಿದ್ದರಾಮಯ್ಯ ಅವರು ಇಷ್ಟೆಲ್ಲ ಹೇಳಿರೋದು ಪ್ರಜಾಪ್ರಭುತ್ವದ ದೇವಸ್ಥಾನ ಅಂತ ಕರೆಸಿಕೊಳ್ಳೋ ವಿಧಾನಸಭೆಯಲ್ಲಿ. ಆದರೆ ಇದಕ್ಕೆ ಉಲ್ಟಾ ಹೇಳಿಕೆ ಕೊಟ್ಟಿರೋದು DK ಶಿವಕುಮಾರ್, ಅದು ದೇವಿ ಜಗದೀಶ್ವರಿ ಸನ್ನಿಧಿಯಲ್ಲಿ. ನಿಮ್ಮಪ್ಪನಾಣೆ CM ಆಗಲ್ಲ ಅಂದ್ರೆ ಅದು ಸಿದ್ದರಾಮಯ್ಯ ಅವರೇ ಹೇಳಿದ್ರೆ ಅವರು ಖಂಡಿತ CM ಆಗ್ತಾರೆ ಅನ್ನೋ ಹೊರಗಿನ ಚರ್ಚೆಯು ಸದನದಲ್ಲಿ ಪ್ರಸ್ತಾಪ ಆಯಿತು. ನಿಮ್ಮಪ್ಪನಾಣೆ ಆಗಲ್ಲ, ಸಿದ್ದು ಹೇಳಿದ್ರೆ ಅದೃಷ್ಟ. ನಿಮ್ಮ ಅಪ್ರಾಣೆ ಬರಲ್ಲ. ಮಾತಾಡಬೇಡಿ ಈಗ. 5 ಮಂದಿ ಮುಖ್ಯಮಂತ್ರಿಗಳು ಮಾಡ್ರ ಅವರು. ನೀವು ಅಪ್ರಾಣೆ ಬರಲ್ಲ. BJP ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ. ನಾವು 28ಕ್ಕೂ ನಾವೇ ಬರ್ತೀವಿ. ಆಮೇಲೆ ಸರ್ ಹಿಂಗೆ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು. ಯಾವ ಕಾರಣಕ್ಕೂ BJP ಅವರು ಬರಕ್ ಸಾಧ್ಯನೇ ಇಲ್ಲ. ಯಡಿಯೂರಪ್ಪನವ್ರಿಗೆ ಸದಾ ಹೇಳ್ತಾ ಇದ್ರಿ, ಯಡಿಯೂರಪ್ಪನವ್ರ ಅಪೋಸಿಷನ್ ಲೀಡರ್ ಇದ್ರು, ಯಾವತ್ತು ನೀವು ಮುಖ್ಯಮಂತ್ರಿ ಆಗಲ್ಲ ಅದಕ್ಕೆ ಯಡಿಯೂರಪ್ಪ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ. ನೀವು 5 ವರ್ಷ ತುಂಬಿಸಕ್ ಹಂಗೆ ಹೇಳಿದ್ರಿ, ಕುಮಾರಣ್ಣ ಅವ್ರ ಮುಖ್ಯಮಂತ್ರಿ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ ನೀವು. ಇದೆಲ್ಲ ಬಿಡಿ, ವಿಧಾನಸಭೆಯಲ್ಲಿ ನಡೆದ ಮಾತುಕತೆ, ಗದ್ದಲ ಎಕ್ಸೆಟ್ರಾ ಎಕ್ಸೆಟ್ರಾ. ಆದ್ರೆ ವಿಧಾನಸಭೆಯ ಹೊರಗೆ DCM DK ಶಿವಕುಮಾರ್ ಅವರು ಸಿದ್ದು ಅವರ ಮಾತಿಗೆ ಕೊಟ್ಟ ಕೌಂಟರ್ ಇದೆಯಲ್ಲ, ಅದು ಬೇರೆಯದ್ದೇ ಕತೆ ಹೇಳ್ತು. ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ ಎಂದ DK ಶಿವಕುಮಾರ್. ಹೈಕಮಾಂಡ್ ಕೂಡ ಒಪ್ಪಂದಕ್ಕೆ ಬಂದಿದೆ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಅವ್ರ ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವ್ರು ಇದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಈ ಟ್ವಿಸ್ಟ್ ಕೊಟ್ಟ ಹೇಳಿಕೆಗೆ ಅರೆರೆ ಹೌದಾ ಎನ್ನುವ ಸರದಿ ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರದ್ದು. ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಹೇಳಿದ್ದು ನಿಜಾನ? DK ಶಿವಕುಮಾರ್ ದೈವ ಸನ್ನಿಧಿಯಲ್ಲಿ ಹೇಳಿದ್ದು ನಿಜಾನ? ಅಶೋಕ್ ಕೆಣಕಿದ್ರು, ಸುನಿಲ್ ಕುಮಾರ್ ಟಾಂಗ್ ಮಾಡಿದ್ರು, ಮುನಿರತ್ನ ತೋಳು ತಟ್ಟಿ ಚಾಲೆಂಜ್ ಹಾಕಿದ್ರು. ಎಲ್ಲವನ್ನು ಕೂಲಾಗಿಯೇ ತಗೊಂಡ ಸಿದ್ದರಾಮಯ್ಯ ಅವರು ಒಂದು ಹಂತದಲ್ಲಿ ಎಲ್ಲವನ್ನು ಕ್ಲಿಯರ್ ಮಾಡಿದ್ರು. ಆದರೆ DK ಸಾಹೇಬರು ಕೌಂಟರ್ ಕೂಡ ಕೊಟ್ಟರು. ಓಕೆ, ವಾಟ್ ನೆಕ್ಸ್ಟ್? CM ಸಿದ್ದರಾಮಯ್ಯ ಅವರೇ 5 ವರ್ಷ CM, ಅಧಿಕಾರ ಹಸ್ತಾಂತರದ ಮಾತೇ ಇಲ್ಲ ಅಂತ ಹೇಳಿದ್ದವರು ಯತೀಂದ್ರ ಸಿದ್ದರಾಮಯ್ಯ. ಮಗ ಹೇಳಿದ್ದ ಮಾತನ್ನೇ ಈಗ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನೋ ಪವರ್ ಚೇಂಜ್ ಇನ್ ಗವರ್ನಮೆಂಟ್. ಆದರೆ ಬೆಳಗಾವಿಯಲ್ಲಿ ಡಿನ್ನರ್, ಬ್ರೇಕ್ಫಾಸ್ಟ್, ಮೀಟಿಂಗ್ಗಳಿಗೂ ಬ್ರೇಕ್ ಬಿದ್ದಿಲ್ಲ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಡೆದ ಡಿನ್ನರ್ ಮೀಟಿಂಗ್ ಬೇರೆಯದ್ದೇ ಸಿಗ್ನಲ್ ಕೊಡ್ತಾ ಇದೆ. ಬಟ್ DK ಶಿವಕುಮಾರ್ ಕೊಟ್ಟಿರೋ ಸಾಫ್ಟ್ ಕೌಂಟರ್ ಅಟ್ಯಾಕ್ ಇದೆಯಲ್ಲ, ಅದು ಕೊಡ್ತಿರೋ ಮೆಸೇಜ್ ಸ್ವಲ್ಪ ಸ್ಟ್ರಾಂಗ್ ಅನ್ನಿಸ್ತಾ ಇದೆ. ವಾರದ ಹಿಂದೆ ಪದೇ ಪದೇ ಹೇಳಿದ್ದರು ಯತೀಂದ್ರ. ಈಗ ಸಿದ್ದರಾಮಯ್ಯ ಕ್ಲಾರಿಫಿಕೇಶನ್, ಅದೇ ಉತ್ತರ. CM ರನ್ನ ಮೊದಲಿಗೆ ಕೆಣಕಿದವರು ಮುನಿರತ್ನ.
ಸಿದ್ದರಾಮಯ್ಯ ಅವರನ್ನ ಈ ಬಾರಿ ಕಣಕ್ಕಿದ್ದು ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ. ಹಳೆಯ ದಿನಗಳನ್ನ ನೆನಪಿಸಿದ ಮುನಿರತ್ನ ತೋಳು ತಟ್ಟಿ ಒಂದ್ಸಲ ಹೇಳ್ಬಿಡಿ ಸಾರ್ ಅಂದ್ರು. ಮುಖ್ಯಮಂತ್ರಿ ಆಗಿರ್ಲಿ ಅಂತ ಒಂದ್ ನಿಮಿಷ ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ ಒಂದೇ ಒಂದ್ ಸಾರಿ ಇದನ್ನ ನೋಡ್ಬೇಕು. ಮುಖ್ಯಮಂತ್ರಿ ರಿಯಾಕ್ಷನ್ ಬೇಡ. 5 ವರ್ಷ ಇರ್ತೀವಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ನಿಮಗೆ ನೆನಪಿರಬಹುದು, ಕಳೆದ ವಾರ ಒಂದ್ಸಲ ಅಲ್ಲ 3 ಸಲ ಯತೀಂದ್ರ ಸಿದ್ದರಾಮಯ್ಯ ಅದೇ ಮಾತು ಹೇಳಿದ್ರು. There is no tussle for CM post right now. I have already told you. Now everything is clear. The High Command has clearly said. As of now, there will be no change in the leadership. ಯತೀಂದ್ರರ ಮಾತಿಗೆ ರೊಚ್ಚಿಗೆದ್ದಿತ್ತು ಡಿಕೆ ಟೀಮ್. ಸಿದ್ದು ಮಾತಿಗೆ ಈಗ ಏನ್ ಹೇಳುತ್ತೆ ಡಿಕೆ ಬಳಗ? ಯತೀಂದ್ರರ ಮಾತು ಡಿಕೆ ಬಣದ ಇಕ್ಬಾಲ್ ಹುಸೇನ್, ಮಾಗಡಿ ಬಾಲಕೃಷ್ಣ, ಕುಣಿಗಲ್ ರಂಗನಾಥ್, ಶಿವಗಂಗಾ ಬಸವರಾಜ್, ಕದಲೂರು ಉದಯ್ ಮೊದಲಾದ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ಅದೇ ಮಾತನ್ನ ಸಿದ್ದರಾಮಯ್ಯ ಅವರೇ ವಿಧಾನಸಭೆಯಲ್ಲಿ ಘಂಟಾಘೋಷವಾಗಿ ಹೇಳಿದ್ದಾರೆ. ಈಗ ಹೈಕಮಾಂಡ್ ಅವ್ರದ್ದು CM ಅವ್ರಿಗೆ ಏನು ಸೂಚನೆ ಕೊಟ್ಟರೆ ನನಗೆ ಗೊತ್ತಿಲ್ಲ. ನೀವು CM ಅವ್ರನ್ನೇ ಕೇಳಬೇಕು ಹೈಕಮಾಂಡ್ ಸೂಚನೆ ಬಂದಿದೆಯಾ ಅಂತ. ಬಟ್ CM ಆಗಲಿ DCM ಅವ್ರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. CM ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗ ಕೂಡ ಪಾಲಿಸ್ಕೊಂಡು ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದರೆ ಹೈಕಮಾಂಡ್ ಏನು ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಗೊತ್ತಿಲ್ಲ ಅವ್ರೇನು ಹೇಳಿದ್ದಾರೆ, ಪಾರ್ಟಿ ಹೈಕಮಾಂಡ್ ವಿಲ್ ಡಿಸೈಡ್ ಅಬೌಟ್ ದ್ಯಾಟ್ ಅಂತ ಮುಖ್ಯಮಂತ್ರಿಗಳು ಮೊದಲಿಂದ ಹೇಳ್ತಾ ಬಂದಿದ್ದಾರೆ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗ ಮಾಧ್ಯಮದವ್ರು ತಾವೇ ನನಗೆ ಹೇಳ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ ಅಂತಂದ್ರೆ ಅದ್ರ ನಂತರ ಮಾತನಾಡೋದು ಅದು ಒಳ್ಳೇದಲ್ಲ ಅಂತ ಯಾವುದೂ ಇಲ್ಲ. ಈಗಾಗಲೇ ಹೇಳಿದ್ರಲ್ಲ, CM ಅವ್ರೇನು ಹೇಳಿದ್ರಂತ ಒಳಗಡೆ 5 ವರ್ಷ ಇತ್ತು ಅಂತ ಹೇಳಿದಾರಂತ. ಹೇಳಿದ ಮ್ಯಾಗ ಮತ್ತೆ ನಾವು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಈಗ ಬಹಿರಂಗವಾಗಿ 10 ಸಲ ಇರ್ಬೋದು ಹೇಳೋದು. ಈ ಬಾರಿ ಅನುಮಾನಕ್ಕೆ ಆಸ್ಪದ ಇಲ್ಲ. ಈ ನಡುವೆಯೇ ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ಗಳು ಜೋರಾಗಿ ನಡೀತಿವೆ. ಬೆಳಗಾವಿ ಲಾಸ್ಟ್ ಡಿನ್ನರ್ನಲ್ಲಿ ಮಾಸ್ಟರ್ ಗೇಮ್. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಗಿದೆ. ಸಾಹುಕಾರ್ ರೆಡಿ ಮಾಡಿದ ಡಿನ್ನರ್ ಸಭೆಯಲ್ಲಿ ಸಾಹುಕಾರ್ ಬಣ ಕೆಲವು ಡಿಮ್ಯಾಂಡ್ಸ್ ಇಟ್ಟಿದೆ. ಅದರ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಸಾಹುಕಾರ್ ಮನೆ ಡಿನ್ನರ್ ಡಿಮ್ಯಾಂಡ್: ಯಾವುದೇ ಕಾರಣಕ್ಕೂ CM ಸ್ಥಾನ ತೊರೆಯಬೇಡಿ. ಅನಿವಾರ್ಯ ಆದರೆ CM ಸ್ಥಾನಕ್ಕೆ ನಮ್ಮನ್ನು ಕೋರಿಸಿ. ನೀವು CM ಸ್ಥಾನ ಬಿಟ್ಟರೆ ಅಹಿಂದ ಮತ ದೂರವಾಗುತ್ತವೆ. ಅಹಿಂದ ಮತಗಳು ಕೈಬಿಟ್ಟರೆ ಏನಾಗುತ್ತದೆ ಎಂದು ವಿವರಿಸಿ. ಹೈಕಮಾಂಡ್ ಎದುರು ಸೀರಿಯಸ್ ಆಗಿ ವಿವರಣೆ ಕೊಡಿ. ಇದಿಷ್ಟು ಡಿಮ್ಯಾಂಡ್ ಆದ್ರೆ ಅಕಸ್ಮಾತ್ CM ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಇಳಿಸುವ ಪ್ರಸ್ತಾಪ ಬಂದಿದ್ದೇ ಆದಲ್ಲಿ ಏನೇನು ಮಾಡುತ್ತೇವೆ ಅನ್ನೋದನ್ನು ಹೇಳಿದ್ದಾರೆ. ಡಿನ್ನರ್ ಟೀಮ್ ನೆಕ್ಸ್ಟ್ ಗೇಮ್ ಪ್ಲಾನ್. ಪ್ಲಾನ್ ನಂಬರ್ 1, ಸಿದ್ದು ಪರ ರಾಹುಲ್ ಗಾಂಧಿಗೆ ಪತ್ರ ಚಳುವಳಿ. ಪ್ಲಾನ್ ನಂಬರ್ 2, ಅಹಿಂದ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ. ಪ್ಲಾನ್ ನಂಬರ್ 3, ಸಿದ್ದರಾಮೋತ್ಸವ ಮೂಲಕ ಶಕ್ತಿ ಪ್ರದರ್ಶನ. ಪ್ಲಾನ್ ನಂಬರ್ 4, ಅನುಮತಿ ಸಿಗದಿದ್ದರೆ ಅಹಿಂದ ಒಕ್ಕೂಟದ ಸಮಾವೇಶಕ್ಕೆ ಬೆಂಬಲ. ಪ್ಲಾನ್ ನಂಬರ್ 5, ಆಪ್ತರಲ್ಲಿ ಇರುವ ದಲಿತರಲ್ಲಿ ಒಬ್ಬರನ್ನ CM ಸ್ಥಾನಕ್ಕೆ ತರುವುದು. ಪ್ಲಾನ್ ನಂಬರ್ 6, ಸಿದ್ದು ಆಪ್ತರಲ್ಲಿಯೇ 3 DCM ಹುದ್ದೆ ಕೊಡಿಸುವುದು. ಪ್ಲಾನ್ ನಂಬರ್ 7, 3 ಜೊತೆ DK ಶಿವಕುಮಾರ್ ಕೂಡ DCM ಆಗಿರಲಿ. ಪ್ಲಾನ್ ನಂಬರ್ 8, KPCC ಅಧ್ಯಕ್ಷ ಹುದ್ದೆಗೆ ಬೇರೆಯವರನ್ನು ತರುವುದು. ಪ್ಲಾನ್ ನಂಬರ್ 9, ಸಚಿವ ಸಂಪುಟದಲ್ಲಿ ಸಿದ್ದು ಆಪ್ತರಿಗೆ ಪವರ್ಫುಲ್ ಪೋಸ್ಟ್. ಪ್ಲಾನ್ ನಂಬರ್ 10, ವಿರೋಧಿ ಶಾಸಕರಿಗೆ ಆದ್ಯತೆ ಕೊಡುವುದು ಬೇಡ. ಇದಿಷ್ಟು 10 ಸೂತ್ರಗಳನ್ನ ಮುಂದಿಟ್ಟಿದ್ದಾರೆ. ಜೊತೆಗೆ ನೀವು ಕೆಳಗಿಳಿದ್ರು ನಮ್ಮ ಹಿಂದೆ ನೀವೇ ನಾಯಕ ರೀತಿಯಲ್ಲಿ ಇರಿ.
ನಿಮ್ಮ ಮಗ ಯತೀಂದ್ರರ ಚಿಂತೆ ಮಾಡಬೇಡಿ, ನಾವೆಲ್ಲರೂ ಇದ್ದೇವೆ ಎಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ಸಿದ್ದರಾಮಯ್ಯ ಕೊಟ್ಟಿರುವ ಉತ್ತರವೂ ಅಷ್ಟೇ ಇಂಟ್ರೆಸ್ಟಿಂಗ್. ಡಿನ್ನರ್ ಮೀಟಿಂಗ್, ಸಿದ್ದು ಹೇಳಿದ್ದೇನು? ಸದ್ಯಕ್ಕಂತೂ ದೆಹಲಿ ಮಟ್ಟದಲ್ಲಿ ಆ ಚರ್ಚೆ ನಡೆದಿಲ್ಲ. ಈ ಕ್ಷಣದವರೆಗೂ ಸಿಎಂ ಸ್ಥಾನ ಬಿಡಿ ಎಂದು ಯಾರೂ ಹೇಳಿಲ್ಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಏನೂ ಮಾತನಾಡಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಏನೂ ಹೇಳಿಲ್ಲ. ಆದರೆ ದೆಹಲಿ ನಾಯಕರು ಕರೆದಾಗ ಹೋಗಿ ಮಾತನಾಡಲೇಬೇಕು. ನಾವೆಲ್ಲರೂ ಹೈಕಮಾಂಡ್ ಹೇಳಿದಂತೆಯೇ ಆಡಳಿತ ಮಾಡುತ್ತಿದ್ದೇವೆ. ಸಿಎಂ ಸ್ಥಾನ ತ್ಯಜಿಸಿ ಎಂಬ ಮಾತು ಬಂದಾಗ ನಾನು ಮಾತನಾಡುತ್ತೇನೆ. ನೀವು ಹೇಳಿದಂತೆ ಕ್ಯಾಬಿನೆಟ್ ವಿಸ್ತರಣೆ ಕುರಿತು ಇನ್ನೂ ನಿರ್ಧಾರವಾಗಿಲ್ಲ. ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಲ್ಲಿ ಮತ್ತೆ ಸೇರೋಣ. ನೀವ್ಯಾರೂ ಕೂಡ ನಾಯಕತ್ವದ ಕುರಿತು ಏನೇನೋ ಮಾತನಾಡಬೇಡಿ. ಡಿಕೆ ಶಿವಕುಮಾರ್ ಕೂಡ ಪಕ್ಷಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. 2028ರ ಎಲೆಕ್ಷನ್ ದೃಷ್ಟಿಯಿಂದ ಪಕ್ಷಕ್ಕಾಗಿ ನಾವು ಚಿಂತೆ ಮಾಡಬೇಕಾಗಿದೆ. ಎಲ್ಲರೂ ಕೂಡ ಪಕ್ಷದ ಹೈಕಮಾಂಡ್ ಹೇಳಿದಂತೆಯೇ ಕೇಳಬೇಕು. ಯಾವುದೇ ಅನುಮಾನಕ್ಕೆ ಪ್ರಶ್ನೆಗೆ ಆಸ್ಪದ ಇಲ್ಲದಂತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆ ಮುಗಿಸಿದ್ದಾರೆ. ಅಂದಹಾಗೆ ಸಿದ್ದರಾಮಯ್ಯ ಅವರಿಗಾಗಿಯೇ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡೆದ ಡಿನ್ನರ್ ಮೀಟಿಂಗ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಬಣದವರು ಇರಲಿಲ್ಲ ಅನ್ನೋದು ವಿಶೇಷ. ಆದ್ರೆ ತಟಸ್ಥರು ಇರಲಿಲ್ಲ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದೂ ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅನ್ನೋದು ಹಳೆ ಫೇಮಸ್ ಹಾಡು ಮತ್ತು ಗಾದೆ. ಸದ್ಯಕ್ಕಂತೂ ಯಾವುದೂ ಸತ್ಯ ಅಲ್ಲ, ಜಸ್ಟ್ ಡೆವಲಪ್ಮೆಂಟ್ ಮತ್ತು ತಂತ್ರಗಾರಿಕೆ. ನಿಜವಾದ ಸುದ್ದಿ ತಿಳ್ಕೋಬೇಕು ಅಂತಂದ್ರೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.